ರೇಣುಕಾಚಾರ್ಯ ಅಂದರೆ ರಗಳೆ ಇದ್ದೇ ಇರುತ್ತೆ. ಬಾಯಿ ತೆರೆದ್ರೆ ರಾಂಗ್ ಆಗಿ ಮಾತಾಡುವ ಹೊನ್ನಾಳಿ ಹೋರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗೇ ಮಾತಾಡಿದ್ರು. ಆ ರಾಂಗ್ ಸ್ಟೋರಿ ಅಲ್ಲ ರಾಂಗ್ ರಗಳೆನ ನೀವೇ ನೋಡ್ಕೋಬೇಕು. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆದ್ರೆ ನಿನ್ನ ಹೊಲಸು ಓರಿ 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 ಎಲ್ಲಿಯೇ ಜೋಗೋ. ಹಸುನ ನೀವು ಹಸುನ ಹಿಂಗೆ ರೇಣುಕಾಚಾರ್ಯ ಅಂದ್ರೆ ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೋಡಿ. ಕೊನೆಗೆ ಸಭೆಯಲ್ಲಿ ಇದ್ದೋರೆ ಅಯ್ಯೋ ಅದು ಹಂಗಲ್ಲ ಸ್ವಾಮಿ ಅಂದ್ಬಿಟ್ರು. ಆಮೇಲೆ ರೇಣುಕಾಚಾರ್ಯ ಅಲರ್ಟ್ ಆದ್ರು. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಹಳ್ಳಿಯಿಂದ ಬಂದಿರ್ತಕ್ಕಂಥವನು ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ. ಹಿಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟ ರೇಣುಕಾಚಾರ್ಯ ಹಂಗೆ ಮೈಕ್ ಶಿಫ್ಟ್ ಮಾಡಿದ್ರು. ಯಾಕೋ ಜಾರಿಕೊಳ್ತಿರೋ ಹಂಕಂಡ್ರು. ಹಂಗೂ ಹಿಂಗೂ ಮಾಡಿ ರೂಪಾಲಿ ನಾಯ್ಕ್ ಅವರಿಗೆ ಮೈಕ್ ಕೊಟ್ಟೇ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ, ಕೊಡ್ರಿ ಮೇಡಮ್. ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದ್ ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳಾಗ್ಲಿ ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ್ಮೇಲೆ ವಧೆ ಮಾಡಿದ. ಹಾಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಆಗ್ತದೆ. ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಚಾರ್ಯ ಅಂದರೆ ರಗಳೆ ಇದ್ದೇ ಇರುತ್ತೆ. ಬಾಯಿ ತೆರೆದ್ರೆ ರಾಂಗ್ ಆಗಿ ಮಾತಾಡುವ ಹೊನ್ನಾಳಿ ಹೋರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗೇ ಮಾತಾಡಿದ್ರು. ಆ ರಾಂಗ್ ಸ್ಟೋರಿ ಅಲ್ಲ ರಾಂಗ್ ರಗಳೆನ ನೀವೇ ನೋಡ್ಕೋಬೇಕು. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆದ್ರೆ ನಿನ್ನ ಹೊಲಸು ಓರಿ 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 ಎಲ್ಲಿಯೇ ಜೋಗೋ. ಹಸುನ ನೀವು ಹಸುನ ಹಿಂಗೆ ರೇಣುಕಾಚಾರ್ಯ ಅಂದ್ರೆ ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೋಡಿ. ಕೊನೆಗೆ ಸಭೆಯಲ್ಲಿ ಇದ್ದೋರೆ ಅಯ್ಯೋ ಅದು ಹಂಗಲ್ಲ ಸ್ವಾಮಿ ಅಂದ್ಬಿಟ್ರು. ಆಮೇಲೆ ರೇಣುಕಾಚಾರ್ಯ ಅಲರ್ಟ್ ಆದ್ರು. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಹಳ್ಳಿಯಿಂದ ಬಂದಿರ್ತಕ್ಕಂಥವನು ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ. ಹಿಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟ ರೇಣುಕಾಚಾರ್ಯ ಹಂಗೆ ಮೈಕ್ ಶಿಫ್ಟ್ ಮಾಡಿದ್ರು. ಯಾಕೋ ಜಾರಿಕೊಳ್ತಿರೋ ಹಂಕಂಡ್ರು. ಹಂಗೂ ಹಿಂಗೂ ಮಾಡಿ ರೂಪಾಲಿ ನಾಯ್ಕ್ ಅವರಿಗೆ ಮೈಕ್ ಕೊಟ್ಟೇ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ, ಕೊಡ್ರಿ ಮೇಡಮ್. ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದ್ ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳಾಗ್ಲಿ ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ್ಮೇಲೆ ವಧೆ ಮಾಡಿದ. ಹಾಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಆಗ್ತದೆ.
ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೆಕ್ಕಾಚಾರ ಅಂದರೆ ರಗಳೆ ಇದ್ದೇ ಇರುತ್ತೆ. ಬಾಯಿ ತೆರೆದ್ರೆ ರಾಂಗ್ ಆಗಿ ಮಾತಾಡುವ ಹೊನ್ನಾಳಿ ಹೋರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಆ ರಾಂಗ್ ಸ್ಟೋರಿ ಅಲ್ಲ ರಾಂಗ್ ರಗಳೆನ ನೀವೇ ನೋಡ್ಕೋಬೇಕು. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕೋ ಕಾಣೆ. ಆದ್ರೆ ನಿನ್ನ ಹೊಲಸು ಓರಿ 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 ಆಯ್ತಾ? ಎಳೆಯ ಜೋಕು. ಹಸುನ, ನೀವು ಹಸುನ. ಹಿಂಗೆ ರೇಣುಕಾಚಾರ್ಯ ಅಂದ್ರೆ ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೋಡಿ. ಕೊನೆಗೆ ಸಭೆಯಲ್ಲಿ ಇದ್ದೋರೆ ಅಯ್ಯೋ ಅದು ಹಂಗಲ್ಲ ಸ್ವಾಮಿ ಅಂದ್ಬಿಟ್ರು. ಆಮೇಲೆ ರೇಣುಕಾಚಾರ್ಯ ಅಲರ್ಟ್ ಆದ್ರು. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾ? ಮಾಧ್ಯಮದಲ್ಲಿ ಸಿಕ್ತಿದ್ದ ಅವ್ರನ್ನ ಹಿಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟ ರೇಣುಕಾಚಾರ್ಯ ಹಂಗೆ ಮೈಕ್ ಶಿಫ್ಟ್ ಮಾಡಿದ್ರು. ಯಾಕೋ ಜಾರಿಕೊಳ್ತಿರೋ ಹಂಗಂಡ್ರು. ಹಂಗೂ ಹಿಂಗೂ ಮಾಡಿ ರೂಪಾಲಿ ನಾಯ್ಕ್ ಅವರಿಗೆ ಮೈಕ್ ಕೊಟ್ಟೇ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ, ಕೊಡ್ರಿ ಮೇಡಮ್. ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದು ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳಾಗ್ಲಿ, ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ ಕೂಡಲೇ ವಧೆ ಮಾಡಿದ. ಹಾಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಕೊಟ್ಟು ವಧೆ ಆಗ್ತದೆ. ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.